सिद्धिप्रदायकाय। ನಮಸ್ತೆ ವೀಕ್ಷಕರೇ, ಜನವರಿ ತಿಂಗಳಲ್ಲಿ 2ನೇ ತಾರೀಕು ಹಾಗೂ 3ನೇ ತಾರೀಕು ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತ ಕರೀತಾರೆ. ಈ ಹುಣ್ಣಿಮೆಯ ದಿನದಲ್ಲಿ ಚಂದ್ರ ಪೂರ್ಣ ಕ್ರಮದಲ್ಲಿ ಶೋಧಿಸ್ತಾನೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ಸಕಾರಾತ್ಮಕ ಶಕ್ತಿಗಳೆಲ್ಲ ಹೆಚ್ಚಿರುತ್ತದೆ. ಅದರಲ್ಲಿ ಮನೆಯ ಹೆಣ್ಣು ಮಕ್ಕಳು ಮನೆಯ ಮಹಾಲಕ್ಷ್ಮಿ ಇದ್ದ ಹಾಗೆ. ಈ ದಿನ ಮಹಿಳೆಯರು ಮಾಡುವಂತಹ ಸಣ್ಣ ಕೆಲಸದಿಂದ ಮನೆಯ ಒಂದು ದಾರಿದ್ರ್ಯ ಹೋಗ್ತದೆ, ಸುಖ ಶಾಂತಿ ನೆಮ್ಮದಿ ತರುತ್ತದೆ. ಆ ಹೆಣ್ಣು ಮಕ್ಕಳು ಮಾಡುವಂತಹ ಕೆಲಸ ಯಾವುದು ಗೊತ್ತಾ? ಅದರ ಬಗ್ಗೆನೇ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹುಣ್ಣಿಮೆಯ ದಿನದಲ್ಲಿ ಪ್ರಮುಖವಾದ ಮಾಡುವಂತಹ ಕೆಲಸ ಏನೆಂದರೆ, ಹುಣ್ಣಿಮೆಯ ದಿನ ಬೆಳಗ್ಗೆ ಎದ್ದು ಅಂಗಳವನ್ನು ಗುಡಿಸ್ಬೇಕು. ಸಗಣಿ ನೀರು ಅಥವಾ ಶುದ್ಧ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು. ಮನೆಯ 2 ದ್ವಾರದಲ್ಲಿ ಅರಶಿನ ಕುಂಕುಮವನ್ನು ಇಟ್ಟು ಪೂಜಿಸ್ಬೇಕು. ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡುವಂತಹ ಮೊದಲನೇ ಹೆಜ್ಜೆ. 2ನೇದಾಗಿ ತುಳಸಿ ಪೂಜೆ. ಮಧ್ಯಾಹ್ನದ ಒಳಗಡೆ ಅಥವಾ ಸಂಜೆ ಗೋಂದಳಿಯ ಸಮಯದಲ್ಲಿ ತುಳಸಿ ಕಟ್ಟೆಗೆ ನೀರು ಹಾಕಿ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗುತ್ತೆ. ಹುಣ್ಣಿಮೆಯ ದಿನ ತುಳಸಿಗೆ ಅರಶಿನ ಮಿಶ್ರಿತವಾದ ನೀರನ್ನ ಹಾಕಬೇಕಾಗುತ್ತದೆ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಸಂಬಂಧಗಳು ಗಟ್ಟಿಯಾಗುತ್ತೆ. ಇನ್ನು 3ನೇ ವಿಚಾರ, ಅಕ್ಕಿ ಹಾಗೂ ನಾಣ್ಯದ ಪರಿಹಾರ. ಒಂದು ಸಣ್ಣ ತಾಮ್ರದ ಹಾಗೂ ಬೆಳ್ಳಿಯ ಬಟ್ಟಲಿನಲ್ಲಿ ಅಕ್ಕಿಯನ್ನು ತುಂಬಿಸ್ಬೇಕು. ಅದರ ಮೇಲೆ 1 ರೂಪಾಯಿ ನಾಣ್ಯವನ್ನು ಇಡಬೇಕು. ಇದನ್ನ ದೇವರ ಮನೆಯಲ್ಲಿ ಇಟ್ಟು ಲಕ್ಷ್ಮಿಯ ದೇವಿಯನ್ನು ಪ್ರಾರ್ಥಿಸಿ. ಬೆಳ್ಳಿನಲ್ಲಿ ಇರುವಂತಹ ಬಟ್ಟಲಿನಲ್ಲಿ ಇರುವಂತಹ ಅಕ್ಕಿಯನ್ನ ಅನ್ನವನ್ನ ಮಾಡಿ ಪ್ರಸಾದವನ್ನಾಗಿ ಮಾಡಿ ಮನೆಯವರು ಸೇವಿಸಬೇಕಾಗುತ್ತದೆ. ಅದರ ಜೊತೆಗೆ ಆ ನಾಣ್ಯವನ್ನು ತೆಗೆದು ಹಣ ಇಡುವಂತಹ ಜಾಗದಲ್ಲಿ ಇಡಿ. ಇನ್ನು 4ನೇದಾಗಿ ಚಂದ್ರನ ದರ್ಶನ ಹಾಗೂ ಐಕ್ಯ. ಇನ್ನೊಂದು ವಿಚಾರ ಏನು ಅಂದರೆ, ರಾತ್ರಿ ಹೊತ್ತು ಚಂದ್ರ ಪೂರ್ಣವಾಗಿರೋದ್ರಿಂದ ಮನೆಯಲ್ಲಿರುವಂತಹ ಮಹಿಳೆಯರು ಒಂದು ತಂಬಿಗೆಯಲ್ಲಿ ಹಾಲು ಹಾಗೂ ಸ್ವಲ್ಪ ಹೂವನ್ನು ಹಾಕಬೇಕು. ಇದನ್ನು ಮಾಡಿ ಚಂದ್ರನಿಗೆ ಅರ್ಪಿಸ್ಬೇಕು. ಇದನ್ನು ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತೆ. ಹುಣ್ಣಿಮೆಯ ಸಮಯದಲ್ಲಿ ಏನು ಮಾಡಬಾರ್ದು ಅನ್ನೋದು ಗೊತ್ತಾ? ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಯಾರಿಗೊಂದು ಸಾಲವನ್ನು ಪಡೆಯಬೇಡಿ, ಮನೆಯನ್ನು ಕತ್ತಲಲ್ಲಿ ಇಡಬೇಡಿ. ಮನೆಯಲ್ಲಿ ಎಲ್ಲಾ ದೀಪವನ್ನು ಹಚ್ಚಿ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ವರ್ಷದ ಮೊದಲನೇ ದಿನ ಇದನ್ನೆಲ್ಲ ಶ್ರದ್ಧೆಯಿಂದ ಮಾಡಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣ್ತೀರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ನಮಸ್ಕಾರ.